ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಸುಷ್ಮಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ಚೆನ್ನಾಗಿದ್ದೀನಿ, ಹಾಗೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ತಮ್ಮನೇಲಿ ನೋಡ್ತಿದ್ದಂಗೆ ಗೊತ್ತಾಗಿರುತ್ತೆ ನಿಮ್ಮೆಲ್ಲರಿಗೂ ಇದೆಲ್ಲ ಏನಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಚಿರಣಿ ಸ್ಕೂಲಲ್ಲಿ ಎಲ್ಲ ಅಮ್ಮಂದ್ರಿಗಾಗಿ ಕೆಲವೊಂದಷ್ಟು ಸ್ಪರ್ಧೆಗಳನ್ನ ಏರ್ಪಡಿಸಿದ್ರು. ಕುಕಿಂಗ್ ವಿತೌಟ್ ಫೈರ್ ಅಂದರೆ ಬೆಂಕಿಯಲ್ಲೆಲ್ಲ ಅಡುಗೆ ಮಾಡೋದು, ಹಾಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮತ್ತು ಸ್ಪೋರ್ಟ್ಸ್, ಈ 3 ಕ್ಯಾಟಗರಿನಲ್ಲಿ ಸ್ಪರ್ಧೆಗಳನ್ನ ಏರ್ಪಡಿಸಿದ್ರು. ಅದರಲ್ಲಿ ನಾನು ಕುಕಿಂಗ್ ವಿತೌಟ್ ಫೈರ್ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಿದ್ದೆ. ಸೊ ಹಾಗಾಗಿ ನಾನು ಹಿಂದಿನ ದಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ಕೂಲ್ನವರು ಮುಂಚೆನೇ ಇನ್ಫಾರ್ಮ್ ಮಾಡಿದರು, ಗ್ರೈಂಡಿಂಗು ಚಾಪಿಂಗ್ ಎಲ್ಲ ಬೇಕಿದ್ರೆ ಮನೆಯಲ್ಲೇ ಮಾಡ್ಕೊಂಡು ಬರ್ಬೋದು ಅಂತ ಹೇಳ್ಬಿಟ್ಟು ಇನ್ಫಾರ್ಮ್ ಮಾಡಿದರು. ಹಾಗಾಗಿ ನಾನು ಹಿಂದಿನ ದಿನ ಮಧ್ಯಾಹ್ನ 4 ಗಂಟೆ 4:15 ಆಗಿತ್ತು ಅನಿಸುತ್ತೆ ಟೈಮು. ಸೊ ಅವಾಗ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ, ರೆಡಿ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಮೊದಲಿಗೆ ನಾನು ಇಲ್ಲೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಚಾಪ್ ಮಾಡ್ಕೊತಾ ಇದ್ದೀನಿ. ಒಂದು 3 ಸ್ವೀಟ್ ರೆಸಿಪೀಸ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಹಾಗೆ ಅದಕ್ಕೆ ಬೇಕಾಗಿರೋ ಡ್ರೈ ಫ್ರೂಟ್ಸ್ ಎಲ್ಲ ಮೊದಲಿಗೆ ಚಾಪ್ ಮಾಡ್ಕೊತಾ ಇದ್ದೀನಿ. ವೆಜಿಟೇಬಲ್ಸ್ನ ಚಾಪ್ ಮಾಡಬೇಕಿತ್ತು, ಬಟ್ ಇಷ್ಟು ಬೇಗ ಚಾಪ್ ಮಾಡಿದ್ರೆಲ್ಲ ನೆಕ್ಸ್ಟ್ ಡೇಗೆಲ್ಲ ಫ್ರೆಶ್ ಆಗಿರಲ್ಲ, ಸ್ಮೆಲ್ ಬಂದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟ್ ನೈಟು ಅಥವಾ ಅರ್ಲಿ ಮಾರ್ನಿಂಗು ಚಾಪ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೊದಲಿಗೆ ನಾನು ಡ್ರೈ ಫ್ರೂಟ್ಸ್ನ ಚಾಪ್ ಮಾಡ್ಕೊತಾ ಇದ್ದೀನಿ. ನಾನು ಈ ಥರ ಕುಕಿಂಗ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋದು ಇದು ಸೆಕೆಂಡ್ ಟೈಮು. ಫಸ್ಟ್ ಟೈಮ್ ಕೂಡ ನಾನು ಚಿರಣಿ ಸ್ಕೂಲಲ್ಲೇ ಪಾರ್ಟಿಸಿಪೇಟ್ ಮಾಡಿದ್ದು. ಆಗ ಚಿರಣಿಯ ನರ್ಸರಿ ಕ್ಲಾಸಲ್ಲಿ ಓದ್ತಾ ಇದ್ಲು. ಹಾಗೆ ನಾನು ಅಸ್ಮಿತಾಗೆ ಕ್ಯಾರಿಯಿಂಗ್ ಇದ್ದೆ. ಸೊ ಅವಾಗ ನಾನು ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡಿದ್ದು. ಫಸ್ಟ್ ಟೈಮ್ ಪಾರ್ಟಿಸಿಪೇಷನ್ ಆದ್ದರಿಂದ ನನಗೂ ಅಷ್ಟೊಂದು ಐಡಿಯಾನೇ ಇರಲಿಲ್ಲ ಏನು ಡಿಫ್ರೆಂಟಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಜಸ್ಟ್ ಕಾಂಪಿಟೇಷನ್ಗೂ 1-2 ದಿನ ಮುಂಚೆ ಹಂಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿಕೊಂಡು 1-2 ರೆಸಿಪೀಸ್ನ ನೋಡ್ಕೊಂಡಿದ್ದೆ. ಹಾಗೆ ಇದೆ ನೋಡಿ, ನಾನು ಲಾಸ್ಟ್ ಇಯರ್ ಕುಕಿಂಗ್ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಿದ ವಿಡಿಯೋ ಕ್ಲಿಪ್ಪು. ಯೂಟ್ಯೂಬಲ್ಲಿ 1-2 ರೆಸಿಪೀಸ್ ನೋಡ್ಕೊಂಡಿದ್ದೆ. ಅದ್ರ ಜೊತೆಗೆ ನಾವೇ ಮನೆಯಲ್ಲಿ ರೆಗ್ಯುಲರಾಗಿ ಮಾಡ್ತಿದ್ದ ಮೊಳಕೆ ಹೆಸರು ಕಾಳು ಕೋಸಂಬರಿ, ಪೀನಟ್ ಮಸಾಲ, ಚುರುಮುರಿ ಅಂತೆ, ಪುದೀನ ಜ್ಯೂಸು, ಹಾಗೆ ಸ್ಯಾಂಡ್ವಿಚ್ಚು, ಈ ಥರದ ಒಂದು 8-9 ಐಟಮ್ಸ್ ನಾನು ಲಿಸ್ಟ್ ಮಾಡ್ಕೊಂಡಿದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು. ಬಟ್ ಅಲ್ಲಿ ಮಾಡೋಕ್ಕಾಗಿದೆ, ನನಗೆ ಒಂದು 4 ರೆಸಿಪೀಸ್ ಮಾಡೋಕ್ಕಾಯಿತು ಅಷ್ಟೇ. ನಾನು ಕ್ಯಾರಿಯಿಂಗ್ ಇದ್ದಿದ್ದರಿಂದ ನನಗೆ ಜಾಸ್ತಿ ಬಗ್ಗೋದು ಎದ್ದೋದೆಲ್ಲ ಮಾಡೋದಕ್ಕೆ ಆಗ್ತಿರಲಿಲ್ಲ ಫಾಸ್ಟಾಗಿ. ಸೊ ಹಾಗಾಗಿ ನಾನು ಒಂದು 8-9 ಐಟಮ್ಸ್ ಲಿಸ್ಟ್ ಮಾಡ್ಕೊಂಡು ಹೋಗಿದೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಬಟ್ ನಂಗೆ ಮಾಡೋದಕ್ಕಾಗಿದೆ ಒಂದು 4 ಐಟಮ್ಸ್ ಅಷ್ಟೇ. ಸೊ ಮೊದಲನೇದಾಗಿ ಬೇಸನ್ ಲಾಡು ಮಾಡಿದ್ದೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಮೊಳಕೆ ಹೆಸರು ಕಾಳು ಸಲಾಡು ಮತ್ತು ಪೀನಟ್ ಮಸಾಲ ಸಪ್ರೇಟೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಟೈಮ್ ಆಗಿದ್ದರಿಂದ ನಾನು ಎರಡನ್ನೂ ಒಂದಕ್ಕೆ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಅದನ್ನು ಸೌತೆಕಾಯಿ ಒಳಗಡೆ ತಿರುಳಿರುತ್ತಲ್ವ, ತಿರುಳು ತೆಗೆದ್ಬಿಟ್ಟು ಅದರೊಳಗಡೆ ಇಟ್ಬಿಟ್ಟು ಒಂದು ಡೆಕೋರೇಟ್ ಮಾಡಿದೆ. ಅದೊಂಥರ ಚೆನ್ನಾಗಿ ಕಾಣಿಸ್ತೈತೆ ನೋಡೋದಕ್ಕೆ. ಹಾಗೆ ನೆಕ್ಸ್ಟು ಪುದೀನ ಜ್ಯೂಸ್ ಮಾಡಿದ್ದೆ. ಆಮೇಲೆ ನೆಕ್ಸ್ಟ್ ಮತ್ತು ಇದನ್ನು ಬ್ರೆಡ್ ಮತ್ತು ಓರಿಯೋ ಬಿಸ್ಕೆಟ್ ಯೂಸ್ ಮಾಡಿಕೊಂಡು ಕೇಕ್ ಮಾಡಿದ್ದೆ, ಬ್ರೆಡ್ ಕೇಕು. ಟೇಸ್ಟ್ ವೈಸ್ ಎಲ್ಲನೂ ಚೆನ್ನಾಗೇ ಬಂದಿತ್ತು. ಹಾಗೆ ಜಡ್ಜು ಕೂಡ ಟೇಸ್ಟ್ ಮಾಡಿಬಿಟ್ಟು ನನಗೆ ಒಂದಷ್ಟು ಸಜೆಷನ್ಸ್ನ ಕೊಟ್ಟರು, ಇನ್ನೂ ಏನು ಬೆಟರಾಗಿ ಮಾಡ್ಬೋದಿತ್ತು ಅಂದ್ಬಿಟ್ಟು ಸಜೆಷನ್ ಎಲ್ಲ ಕೊಟ್ಟರು. ನನಗೆ ಅಲ್ಲಿನ ಟೀಚರ್ಸು ಹಾಗೆ ಬೇರೆ ಬೇರೆ ಪಾರ್ಟಿಸಿಪೆಂಟ್ಸ್ ಎಲ್ಲ ಇದ್ರಲ್ಲ, ಅವರೆಲ್ಲರೂ ಹೇಳ್ತಾಯಿದ್ರು ನೀವು ಈ ಸಿಚುವೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋದೇ ಗ್ರೇಟ್ ಅಂತೆಲ್ಲ ಹೇಳ್ತಾಯಿದ್ರು. ನನಗೆ ಕುಕಿಂಗ್ನಲ್ಲಿ ಇಂಟ್ರೆಸ್ಟ್ ಇದ್ದಿದ್ದರಿಂದ ನನಗೆ ಈ ಕಾಂಪಿಟೇಷನ್ ಮಿಸ್ ಮಾಡ್ಕೊಳಕ್ಕೆ ಮನಸ್ಸು ಒಪ್ತಿರಲಿಲ್ಲ. ಗೆಲ್ಲೋದು ಬಿಡೋದು ಸೆಕೆಂಡರಿ, ಬಟ್ ಈ ಥರ ಕಾಂಪಿಟೇಷನಿಂದ ಕಲಿಯೋದು ತುಂಬಾ ಇರುತ್ತೆ. ಸೊ ಹಾಗಾಗಿ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ನೆಕ್ಸ್ಟ್ ನಾನು ಇಲ್ಲಿ ಕಟ್ ಮಾಡಿರೋ ಎಲ್ಲ ಡ್ರೈ ಫ್ರೂಟ್ಸ್ನು ಸಪ್ರೇಟಾಗಿ ಈ ಥರ ಪೇಪರಲ್ಲಿ ಸುತ್ತಬಿಟ್ಟು ಇಟ್ಕೊತಾ ಇದ್ದೀನಿ. ಒಂದಕ್ಕೊಂದು ಮಿಕ್ಸ್ ಆಗಬಾರ್ದು ಅಂದ್ಬಿಟ್ಟು ಈ ಥರ ಪೇಪರಲ್ಲಿ ಸುತ್ತಬಿಟ್ಟು ಮಸಾಲ ಡಬ್ಬಿ ಇರುತ್ತಲ್ವ ಇದ್ರಲ್ಲಿ ಇಟ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಬೇಕಂದರೆ ಕುಕಿಂಗ್ ಮಾಡೋ ಟೈಮಲ್ಲಿ ಪೇಪರಿಂದ ಬೌಲಿ ಸುರ್ಕೊಂಡ್ರೆ ಆಯಿತು ಅಂತೇಳ್ಬಿಟ್ಟು ಮೊದಲಿಗೆ ಅಲ್ಲಿ ಪೇಪರಲ್ಲಿ ಸುತ್ತಬಿಟ್ಟು ಇಟ್ಕೊತಾ ಇದ್ದೀನಿ. ಲಾಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡಿದ್ರಿಂದ ನಾನು ತುಂಬಾ ತಿಳ್ಕೊಂಡೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಒಂದು ಥೀಮ್ ರೆಡಿ ಮಾಡ್ಕೊಂಡಿದ್ದೆ. ಅದೇನಪ್ಪ ಅಂದರೆ ಒಂದು ಮದುವೆ ಮನೆ ಊಟ, ಅಂದರೆ ಬಾಳೆ ಎಲೆ ಊಟ, ಆ ಥೀಮ್ನ ನಾನು ರೆಡಿ ಮಾಡ್ಕೊಂಡಿದ್ದೆ. ಸೊ ನಾನು ಮದುವೆ ಮನೆಗೆ ಗಾನಾ ಕನ್ವೆನ್ಷನ್ ಹಾಲ್ ಅಂತ ಹೆಸರು ಕೊಟ್ಟಿದ್ದೆ. ಸೊ ನಾವು ಇವಾಗ ಮದುವೆ ಮನೆಗೆ ಹೋದ ತಕ್ಷಣ ನಮಗೆ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟರ್ಸ್ ಅಂತ ಇಟ್ಟಿರ್ತಾರಲ್ವ, ಸೊ ವೆಲ್ಕಮ್ ಜ್ಯೂಸು ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಇಟ್ಟಿರ್ತಾರಲ್ವ. ಸೊ ಹಾಗೆ ನಾನು ಸ್ಟಾರ್ಟರ್ಸ್ಗೆ ಅಲೋವೆರಾ ಜ್ಯೂಸ್, ಸ್ವಲ್ಪ ಹೆಲ್ದಿ ಆಗಿರಲಿ ಅಂತ ಹೇಳ್ಬಿಟ್ಟು ಅಲೋವೆರಾ ಜ್ಯೂಸ್, ಅದ್ರ ಜೊತೆಗೆ ಖಾರದ ಒಂದು ಐಟಮ್ ಇರಲಿ ಅಂತ ಹೇಳ್ಬಿಟ್ಟು ನಾನು, ಯಾಕಂದರೆ ಜ್ಯೂಸ್ ಬಂದ್ಬಿಟ್ಟು ಸ್ವೀಟ್ ಆಯ್ತಲ್ವ, ಸೊ ಖಾರದ ಒಂದು ಐಟಮ್ ಬಂದ್ಬಿಟ್ಟು ಡ್ರೈ ಫ್ರೂಟ್ಸ್ ಪಡವಲಕಾಯಿ ಕಟ್ಲೆಟ್ ಮಾಡಿದ್ದೆ. ಸೊ ಕಟ್ಲೆಟ್ಗೆ ಕಾಂಬಿನೇಷನ್ ಆಗಿ ನಾನು ಗ್ರೀನ್ ಚಟ್ನಿ ಮಾಡಿದ್ದೆ. ಸ್ಟಾರ್ಟರ್ಸ್ಗೆ ಈ 2 ಐಟಮ್ ಮಾಡಿದ್ದೆ. ನೆಕ್ಸ್ಟ್ ಮೇನು ಅಂತಂದರೆ ಬಾಳೆ ಎಲೆ ಊಟಕ್ಕೆ. ಇವಾಗ ಬಾಳೆ ಎಲೆ ಮೇಲೆ ಮೊದಲಿಗೆ ಹೆಂಗೆ ಉಪ್ಪಿನಕಾಯಿ ಇಡ್ತಾರೋ ಅದೇ ಥರನೇ ಉಪ್ಪಿನಕಾಯಿಗೆ ನಾನು ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿದ್ದೆ. ಹಾಗೆ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಮೊಳಕೆ ಕಟ್ಟಿದ ಮೆಂತ್ಯ ಕಾಳಿನ ಕೋಸಂಬರಿ ಮಾಡಿದ್ದೆ. ಯೂಶ್ವಲಿ ಹೆಸರು ಬೇಳೆ ಅಥವಾ ಹೆಸರು ಕಾಳು ಕೋಸಂಬರಿ ಮಾಡ್ತಾರೆ, ನಾವು ಸೊ ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು ಮೊಳಕೆ ಕಟ್ಟಿದ ಮೆಂತ್ಯ ಕಾಳಿನ ಕೋಸಂಬರಿ ಮಾಡಿದ್ದೆ. ಹಾಗೆ ಪಲ್ಯ ಬಂದ್ಬಿಟ್ಟು ಬಾಳೆಕಾಯಿ ಪಲ್ಯ ಹಾಗೆ ಕ್ಯಾರೆಟ್ ಪಲ್ಯ ಮಾಡಿದ್ದೆ. ಹಾಗೆ ನೆಕ್ಸ್ಟು ಕುಕುಂಬರ್ ಸುಶಿ ರೋಲ್ಸ್ ಅಥವಾ ಸೌತೆಕಾಯಿ ಸುಶಿ ರೋಲ್ಸ್ ಮಾಡಿದೆ. ಇವಾಗ ಮದುವೆ ಮನೆಯಲ್ಲಿ ಹೆಂಗೆ ಡಿಫ್ರೆಂಟ್ ಆಗಿರೋ ಐಟಮ್ಸ್ ಎಲ್ಲ ಇರುತ್ತಲ್ವ, ಡಿಫ್ರೆಂಟ್ ಆಗಿರೋ ತಿಂಡಿಗಳೆಲ್ಲ ಇರುತ್ತಲ್ವ, ಸೊ ಹಾಗಾಗಿ ಒಂದು ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಕುಕುಂಬರ್ ಸುಶಿ ರೋಲ್ಸ್ ಮಾಡಿದ್ದೆ. ಹಾಗೆ ಸ್ವೀಟ್ ಬಂದ್ಬಿಟ್ಟು ಕೆಂಪು ಅವಲಕ್ಕಿ ಪಾಯಸ ಮತ್ತು ಮಲಾಯಿ ಮಡ್ಕಿ ಮೋದಕ ಅಂತ ಈ 2 ಐಟಮ್ಸ್ನ ಸ್ವೀಟ್ ಐಟಮ್ಸ್ನ ಮಾಡಿದ್ದೆ ಬಾಳೆ ಎಲೆ ಊಟಕ್ಕೆ. ಹಾಗೆ ಯಾವುದೇ ಬಾಳೆ ಎಲೆ ಊಟ ಆಗಲಿ ಅನ್ನ ಇಲ್ದಲೆ ಊಟ ಕಂಪ್ಲೀಟ್ ಆಗೋಲ್ಲ. ಸೊ ನಾವಿಲ್ಲಿ ಅನ್ನ ಯೂಸ್ ಮಾಡೋಂಗಿಲ್ಲ, ಯಾಕಂದರೆ ಅನ್ನ ಬಂದ್ಬಿಟ್ಟು ಬೇಯಿಸಿದ ಪದಾರ್ಥ ಆಗುತ್ತಲ್ವ. ಸೊ ಹಾಗಾಗಿ ನಾನು ಏನು ಮಾಡಿದೆ, ಅನ್ನದ ಬದಲು ಇಲ್ಲಿ ಅವಲಕ್ಕಿ ಯೂಸ್ ಮಾಡಿದೆ, ಬಿಳಿ ಅವಲಕ್ಕಿ ಯೂಸ್ ಮಾಡಿದೆ. ಸೊ ಅವಲಕ್ಕಿ ನೆನೆಸ್ಬಿಟ್ಟು ಅದರಲ್ಲೇ ಸ್ವಲ್ಪ ನಾನು ಲೆಮನ್ ಅವಲಕ್ಕಿ ಮಾಡಿದೆ. ಮತ್ತು ಇನ್ನೊಂದು ಸ್ವಲ್ಪ ಅವಲಕ್ಕಿ ಹಂಗೆ ಎತ್ತಿಟ್ಕೊಂಡೆ ಸಾಂಬಾರು ಜೊತೆಗೆ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಅವಲಕ್ಕಿ ಹಂಗೆ ಎತ್ತಿಟ್ಬಿಟ್ಟು ಅದಕ್ಕೆ ನಾನು ಸಾಂಬಾರು ಮತ್ತು ಹುಣಸೆಹಣ್ಣಿನ ರಸಮ್ ಮಾಡಿದ್ದೆ.
ಮತ್ತು ಮಸಾಲ ಮಜ್ಜಿಗೆ ಜೊತೆಗೆ ಮೊಸರು ಅವಲಕ್ಕಿ ಇಷ್ಟು ನಾನು ಬಾಳೆ ಎಲೆ ಊಟಕ್ಕೆ ಪ್ಲ್ಯಾನ್ ಮಾಡಿದ್ದೆ. ಹಾಗೆ ಡೆಸರ್ಟಿಗೆ ಬಂದ್ಬಿಟ್ಟು ರಸಮಲೈ ಮಾಡಿದ್ದೆ. ಸೊ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಾಂಪಿಟೇಷನ್ ಎಲ್ಲ ಶುರುವಾಗಿ. ಹಾಗೆ ನಾನೇನು ಅಂದ್ಕೊಂಡಿದ್ದೆ ಬಾಳೆ ಎಲೆ ಊಟಕ್ಕೆ ಏನೇನು ರೆಸಿಪೀಸ್ ಪ್ಲ್ಯಾನ್ ಮಾಡಿದ್ದೆ ಎಲ್ಲ ರೆಸಿಪೀಸ್ನು ನಾನು ರೆಡಿ ಮಾಡಿ ಆಗಿದ್ದು. ನೆಕ್ಸ್ಟ್ ಇಲ್ಲಿ ಜಡ್ಜ್ ಮತ್ತು ಸ್ಕೂಲ್ ಪ್ರಿನ್ಸಿಪಲ್ ನಾನು ಮಾಡಿರೋ ರೆಸಿಪೀಸ್ನೆಲ್ಲ ಟೇಸ್ಟ್ ಮಾಡಿ ಏನು ಒಪಿನಿಯನ್ ಕೊಟ್ಟರು ಅಂತ ಹೇಳ್ಬಿಟ್ಟು ನೀವೇ ಕೇಳಿಸ್ಕೊಳ್ಳಿ. ಮ್ಯಾಮ್ ನಿಮ್ಮ ಫುಡ್ಸು ಲ್ಯಾಕ್ಸ್ ಟುಗೆದರ್ ಚೆನ್ನಾಗಿ ನೋಡ್ತಾರೆ ಇವಾಗ. ಇವರೇ ನೋಡಿ ಇವತ್ತಿನ ಕುಕಿಂಗ್ ಶೋಗೆ ಬಂದಿರೋ ಜಡ್ಜು. ಮೇಡಮ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ಅದ್ರ ಬಗ್ಗೆನೇ ಹೇಳ್ತಾ ಇದ್ರು. ಅವ್ರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಮಾಡಿರೋ ರೆಸಿಪೀಸ್ನೆಲ್ಲ ಪೋಸ್ಟ್ ಮಾಡಿದ್ರೆ ಲ್ಯಾಕ್ಸ್ ಟುಗೆದರ್ ಜನ ನೋಡ್ತಾರೆ ಅಂತ ಹೇಳ್ಬಿಟ್ಟು ಕಾಂಪ್ಲಿಮೆಂಟ್ ಕೊಡ್ತಾಯಿದ್ರು. ಸೊ ಅದನ್ನು ಕೇಳಿ ತುಂಬಾ ಖುಷಿ ಆಯಿತು. ಪ್ರತಿಯೊಂದು ಚೆನ್ನಾಗಿ ಬ್ಲೆಂಡ್ ಆಗಿದೆ. ಖಾರ ಸ್ವೀಟ್ನೆಸ್ ಆಗಿ ಎಕ್ಸಾಕ್ಟಾಗಿ. ಆ್ಯಕ್ಚುಲಿ ನನಗೆ ತುಂಬಾ ಟೆನ್ಷನ್ ಇತ್ತು. ಅಂದ್ಕೊಂಡಂಗೆ ಎಲ್ಲ ರೆಸಿಪೀಸ್ನ ಮಾಡಿ ಮುಗ್ಸೋಕ್ಕಾಗುತ್ತೋ ಅಷ್ಟು ಕಡಿಮೆ ಟೈಮಲ್ಲಿ ಇಲ್ವೋ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೆನ್ಷನ್ ಇತ್ತು. ಸೊ ಬಟ್ ಅಂದ್ಕೊಂಡಂಗೆ ಎಲ್ಲ ರೆಸಿಪೀಸ್ನು ಆನ್ ಟೈಮ್ ಮಾಡಿ ಮುಗಿಸ್ದೆ. ಸೊ ಎಲ್ಲ ಮಾಡಿ ಮುಗಿಸಿ ಹಾಗೆ ಟೇಬಲ್ ಮೇಲೆಲ್ಲ ನೀಟಾಗಿ ಅರೇಂಜ್ ಮಾಡಿದೆ. ಒಂದು ಕಡೆ ಅಂದ್ಕೊಂಡಂಗೆ ಎಲ್ಲ ರೆಸಿಪೀಸ್ನು ಕರೆಕ್ಟ್ ಟೈಮ್ಗೆ ಮಾಡಿ ಮುಗಿಸ್ದೆ ಅನ್ನೋ ಖುಷಿ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಟೇಸ್ಟ್ ಹೇಗಿರುತ್ತೋ ಏನೋ ಜಡ್ಜಸ್ಗೆ ಇಷ್ಟ ಆಗುತ್ತೋ ಇಲ್ವೋ ಟೇಸ್ಟ್ ಅನ್ನೋ ಯೋಚನೆ ಇನ್ನೊಂದು ಕಡೆ ಇತ್ತು. ಬಟ್ ಲಕ್ಕಿಲಿ ಜಡ್ಜ್ ಆಗಿರ್ಬೋದು ಹಾಗೆ ಪ್ರಿನ್ಸಿಪಲ್ ಮತ್ತು ಅಲ್ಲಿನ ಸ್ಕೂಲ್ ಸ್ಟಾಫ್ ಎಲ್ಲ ನಾನು ಮಾಡಿದ ರೆಸಿಪೀಸ್ನ ತುಂಬಾ ಇಷ್ಟಪಟ್ಟರು. ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟರು. ಹಾಗೆ ಕೆಲವೊಂದು ರೆಸಿಪೀಸ್ನ ಕೇಳಿ ತಿಳ್ಕೊಂಡ್ರು ಹೇಗೆ ಮಾಡಿದ್ರೆ ಏನು ಅಂತ ಹೇಳ್ಬಿಟ್ಟು. ಎಸ್ಪೆಷಲಿ ಜಡ್ಜ್ ಅಂತೂ ತುಂಬಾ ಇನ್ಸ್ಪೈರ್ ಆಗಿಬಿಟ್ರು ನಾನು ಮಾಡಿದ ರೆಸಿಪೀಸ್ನ ನೋಡ್ಬಿಟ್ಟು. ಹಾಗೆ ಜಡ್ಜ್ ಎಲ್ರಿಗೂ ಹೇಳ್ತಾ ಇದ್ರು ನಾನು ಇವರಿಂದ 4-5 ರೆಸಿಪೀಸ್ ಕಲ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಅದನ್ನು ಕೇಳಿ ತುಂಬಾ ಖುಷಿ ಆಯಿತು. ಸೊ ನೆಕ್ಸ್ಟ್ ಇವಾಗ ನಾನು ಯಾವ ರೀತಿ ಥೀಮ್ನ ಎಕ್ಸಿಕ್ಯೂಟ್ ಮಾಡಿದೆ ಅಂದರೆ ಮದುವೆ ಮನೆ ಊಟ ಥೀಮ್ ಇಟ್ಕೊಂಡಿದ್ನಲ್ವ. ಸೊ ಆ ಥೀಮ್ನ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಿದೆ, ಹಾಗೆ ನಾನು ಯಾವ ರೀತಿ ಟೇಬಲ್ ಅರೇಂಜ್ ಮಾಡಿದ್ದೆ, ಹಾಗೆ ಎಲ್ಲ ರೆಸಿಪೀಸ್ನು ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ. ನಾನು ಚಿರಣಿ ಸ್ಕೂಲ್ ಗಾನಾ ಆಗಿದ್ದರಿಂದ ಸೊ ನಾನು ಕನ್ವೆನ್ಷನ್ ಸೆಂಟರ್ಗೂ ಗಾನಾ ಕನ್ವೆನ್ಷನ್ ಸೆಂಟರ್ ಅಂತ ಹೆಸರು ಕೊಟ್ಬಿಟ್ಟು ಅದನ್ನು ಥರ್ಮಕೋಲ್ ಈ ಥರ ಡಿಸೈನ್ ಮಾಡಿದ್ದೆ. ಹಾಗೆ ಅದ್ರ ಮುಂದೆ ಸುಷ್ಮಾಸ್ ಕೇಟರಿಂಗ್ ಸರ್ವಿಸ್ ಹೆಲ್ದಿ ಚಾಯ್ಸ್ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಥರ್ಮಕೋಲಲ್ಲಿ ಮಾಡಿಬಿಟ್ಟು ಈ ಥರ ಬೋರ್ಡ್ ಥರ ಇಟ್ಟಿದ್ದೆ ಅಲ್ಲಿ. ಹಾಗೆ ನೆಕ್ಸ್ಟ್ ಇಲ್ಲಿ ಮೆನು ಬೋರ್ಡ್ ಇಟ್ಟಿದ್ದೆ. ಇದ್ರ ಜೊತೆಗೆ ನಾನು ರೆಸಿಪೀಸ್ದು ನ್ಯೂಟ್ರಿಷನ್ ವ್ಯಾಲ್ಯೂ ಅಂತ ಅಂದರೆ ಇವಾಗ ಅಲೋವೆರಾ ಜ್ಯೂಸಿಂದ ಏನು ಹೆಲ್ತ್ ಬೆನಿಫಿಟ್ಸು, ಪಡವಲಕಾಯಿ ಕಟ್ಲೆಟಿಂದ ಏನು ಹೆಲ್ತ್ ಬೆನಿಫಿಟ್ಸು, ಹಾಗೆ ಮೊಳಕೆ ಮೆಂತ್ಯ ಕಡೆಯಿಂದ ಏನು ಹೆಲ್ತ್ ಬೆನಿಫಿಟ್ಸು, ಈ ಥರದ್ದೆಲ್ಲ ನಾನು ಮಾಡಿಬಿಟ್ಟು ಅದನ್ನು ಕೂಡ ಒಂದು ನ್ಯೂಟ್ರಿಷನ್ ವ್ಯಾಲ್ಯೂ ಚಾರ್ಟ್ ಥರ ಮಾಡಿಬಿಟ್ಟು ಇಟ್ಟಿದ್ದೆ. ಗಡಿಬಿಡಿನಲ್ಲಿ ನಾನು ಅದು ವಿಡಿಯೋ ಮಾಡ್ಕೊಳ್ಳೋದೇ ಮರ್ತೋಗ್ಬಿಟ್ಟಿದ್ದೀನಿ. ನೋಡ್ಬೋದು ನಾನು ಅಲೋವೆರಾ ಜ್ಯೂಸ್ನ ಈ ಥರ ಮಣ್ಣಿನ ಮಡಿಕೆನಲ್ಲಿ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಹಾಗೆ ನೆಕ್ಸ್ಟ್ ಇದು ಪಡವಲಕಾಯಿ ಡ್ರೈ ಫ್ರೂಟ್ಸ್ ಕಟ್ಲೆಟ್ ವಿತ್ ಗ್ರೀನ್ ಚಟ್ನಿ. ಸೊ ಇದೆರಡು ಸ್ಟಾರ್ಟರ್ಸ್ಗೆ. ನೆಕ್ಸ್ಟ್ ಇವಾಗ ಮೇನ್ಗೆ ಬಂದುಬಿಟ್ಟು ಮೊದಲನೇದಾಗಿ ಮೊಳಕೆ ಮೆಂತ್ಯ ಕಾಳಿಂದ ಕೋಸಂಬರಿ, ಹಾಗೆ ನೆಕ್ಸ್ಟ್ ಇದು ಬಾಳೆಕಾಯಿ ಪಲ್ಯ, ಹಾಗೆ ನೆಕ್ಸ್ಟ್ ಕ್ಯಾರೆಟ್ ಪಲ್ಯ. ಹಾಗೆ ನೆಕ್ಸ್ಟ್ ಸೈಡ್ ಡಿಶ್ ಬಂದ್ಬಿಟ್ಟು ಇದು ಕುಕುಂಬರ್ ಸುಶಿ ರೋಲ್ಸ್. ಆ್ಯಕ್ಚುಲಿ ಇದು ನಾನು ಅನ್ಕೊಂಡಂಗೆ ಅಷ್ಟು ನೀಟಾಗಿ ಬಂದಿಲ್ಲ. ನಾನು ಲಾಸ್ಟ್ ಮೊಮೆಂಟಲ್ಲಿ ಮಾಡಿದೆ. ಜೊತೆಗೆ ನಾವು ಸೌತೆಕಾಯಿ ಸ್ವಲ್ಪ ತೆಳ್ಳು ಸ್ಲೈಸ್ ಮಾಡ್ಕೋಬೇಕಾಗಿತ್ತು. ಸೊ ಹಾಗೆ ಅಷ್ಟು ನೀಟಾಗಿ ಬರಲಿಲ್ಲ. ಸೊ ನೆಕ್ಸ್ಟ್ ಇದೆ ನೋಡಿ ಮಲೈ ಮಡ್ಕಿ ಮೋದಕ್. ಇದು ಬಂದ್ಬಿಟ್ಟು ಸ್ವೀಟು. ಇದು ತುಂಬಾ ಚೆನ್ನಾಗಿತ್ತು, ನೋಡೋಕ್ಕೂ ಕ್ಯೂಟಾಗಿ ಕಾಣ್ತಾ ಇತ್ತು. ಹಾಗೆ ನೆಕ್ಸ್ಟ್ ಇದು ಬಂದ್ಬಿಟ್ಟು ರಸಮಲೈ. ನಾನು ಇದನ್ನು ಬ್ರೆಡ್ಡು, ಹಾಲಿನ ಕೆನೆ ಮತ್ತು ಪನ್ನೀರ್ ಯೂಸ್ ಮಾಡ್ಕೊಂಡು ಮಾಡಿದ್ದು. ಇದು ತುಂಬಾ ಚೆನ್ನಾಗಿತ್ತು. ಹಾಗೆ ನಾನು ಉಪ್ಪನ್ನ ಈ ರೀತಿ ದೊಡ್ಡ ಪಾತ್ರೆ ಎಲೆ ಮೇಲೆ ಇಟ್ಟಿದ್ದೆ. ಆಮೇಲೆ ಉಪ್ಪಿನಕಾಯಿ, ದಿಢೀರಂತ ಮಾವಿನಕಾಯಿ ಉಪ್ಪಿನಕಾಯಿ ಅದು ಹಾಕಿದ್ದೆ. ಹಾಗೆ ನೆಕ್ಸ್ಟ್ ಇಲ್ಲಿ ಬೌಲರ್ ಇರೋದು ಕೆಂಪು ಅವಲಕ್ಕಿ ಪಾಯಸ. ಆಮೇಲೆ ಇದು ಅನ್ನದ ಬದಲು ಬಿಳಿ ಅವಲಕ್ಕಿ. ಹಾಗೆ ಇದು ಪಕ್ಕದಲ್ಲಿರೋದು ಲೆಮನ್ ಅವಲಕ್ಕಿ. ಸೊ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿ ಬಂದಿತ್ತು ಲೆಮನ್ ಅವಲಕ್ಕಿನೂ ಕೂಡ. ಹಾಗೆ ಇದು ಹುಣಸೆಹಣ್ಣಿನ ರಸ, ಹಾಗೆ ಇದು ಸಾಂಬಾರು, ಮತ್ತು ಇದು ಮಜ್ಜಿಗೆ ಹುಳಿ, ಆಮೇಲೆ ಇದು ಮೊಸರು ಅವಲಕ್ಕಿ, ಮತ್ತು ಇದು ದೊಡ್ಡ ಬೌಲಲ್ಲಿರೋದು ಕೆಂಪು ಅವಲಕ್ಕಿ ಪಾಯಸ. ನಾನು ಸರ್ವ್ ಮಾಡೋದಕ್ಕೋಸ್ಕರ ಚಿಕ್ಕ ಬೌಲ್ಗೆ ಹಾಕ್ಬಿಟ್ಟು ಸರ್ವ್ ಮಾಡಿದ್ದೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು ಮೆಸ್ಸು ಎಷ್ಟು ಹರಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಪಡವಲಕಾಯಿ ಸೋಪ್ ಡ್ರೈ ಫ್ರೂಟ್ಸನ್ನ ಫಿಲ್ ಮಾಡಿದ್ದಾರೆ. ಪಡವಲಕಾಯಿ ಮಾಡಿದ್ದೀನಿ ಬಟ್ ಡ್ರೈ ಫ್ರೂಟ್ಸ್ ಫಿಲ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಟೇಬಲ್ ಮೇಲೆ ಏನೇನು ಅಡುಗೆ ಮಾಡಿಟ್ಟಿದ್ದೆ ಅದನ್ನೆಲ್ಲ ನಾನು ಇನ್ನೂ ಸ್ವಲ್ಪ ನೀಟಾಗಿ ವಿಡಿಯೋ ಮಾಡ್ಕೋಬೋದಿತ್ತು. ಸ್ವಲ್ಪ ಕ್ಲೋಸಪ್ಪಲ್ಲಿ ಎಲ್ಲ ಅಡುಗೆಗಳು ನೀಟಾಗಿ ತೋರಿಸ್ಬೋದಿತ್ತು ವಿಡಿಯೋದಲ್ಲಿ. ಬಟ್ ನನಗೇನಾಯಿತು ಅಂತ ಅಂದರೆ ಜಡ್ಜ್ ಬರೋದಕ್ಕಿಂತ ಮುಂಚೆನೇ ವಿಡಿಯೋ ಮಾಡ್ಕೊಬರೋಣ. ಮತ್ತು ಆಮೇಲೆ ಜಡ್ಜ್ ಬಂದು ಟೇಸ್ಟ್ ಮಾಡೋದ್ಮೇಲೆ ನೆಕ್ಸ್ಟ್ ಹಿಂದೆನೇ ಎಲ್ಲರೂ ಬಂದು ಟೇಸ್ಟ್ ಮಾಡ್ತಾರೆ. ಸೊ ಆಮೇಲೆ ನನಗೆ ವಿಡಿಯೋ ಮಾಡ್ಕೊಳೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೊ ಜಡ್ಜ್ ಬರೋದಕ್ಕಿಂತ ಮುಂಚೆನೇ ಬೇಗ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡೆ. ಜೊತೆಗೆ ನಾನು ಕೆಳಗಡೆ ಎಲ್ಲ ಹರಡಿದ್ನಲ್ವ ಮೆಸ್ಸು, ಅದನ್ನು ಕೂಡ ನಾನು ಕ್ಲೀನ್ ಮಾಡ್ಕೋಬೇಕಿತ್ತು ಜಡ್ಜ್ ಬರೋದಕ್ಕಿಂತ ಮುಂಚೆ. ಸೊ ಹಾಗಾಗಿ ಅವ್ರು ಬರೋದ್ರೊಳಗಡೆ ಬೇಗ ಒಂದು ಫಟಾಫಟ್ ಅಂತ ವಿಡಿಯೋ ಮಾಡ್ಕೊಬಿಟ್ಟು ಆಮೇಲೆ ಆ ಮೆಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅನ್ನೋ ಒಂದು ಗಡಿಬಿಡಿನಲ್ಲಿ ಅಷ್ಟು ನೀಟಾಗಿ ನಾನು ವಿಡಿಯೋ ಮಾಡೋದಕ್ಕಾಗಿಲ್ಲ. ಕಂಪ್ಲೀಟ್ ಪ್ಲಸ್ ಇನ್ನೊಂದು ಖುಷಿ ಏನಂದರೆ 45 ಮಿನಿಟ್ಸಲ್ಲಿ ಅವ್ರು ಇಷ್ಟೊಂದು ಒಂದು ಸ್ಯಾಲಡ್ ಕಲಿಸಿರೋದನ್ನೇ ಒಂದು ಕಷ್ಟ ಅಂತಂದು ಎಷ್ಟು ವೆರೈಟೀಸ್ ಅವ್ರು ರೆಡಿ ಮಾಡ್ಕೊಂಡ್ಬಂದು 45 ಮಿನಿಟ್ಸಲ್ಲಿ ಜೋಡಿಸೋದಕ್ಕೆ ನಾನು ಟೈಮ್ ಬೇಕಾಗಿತ್ತು.
ಅದೇ ನಾನು ನೋಡಬೇಕಾಗಿಲ್ಲ ಮನೇಲಿ ಮಾಡಬೇಕಾಗಿಲ್ಲ. ಹಾಗೆ ಜಡ್ಜ್ ಬಂದ್ಬಿಟ್ಟು ಏನು ಮೇಯ್ನಾಗಿ ಕ್ರೈಟೀರಿಯಾ ತಲೆಯಲ್ಲಿ ಇಟ್ಕೊಂಡಿದ್ರು ಜಡ್ಜ್ಮೆಂಟ್ಗೆ ಅಂತಂದರೆ, ಮೊದಲನೇದಾಗಿ ನಾವು ಮಾಡಿರೋವಂಥ ಅಡುಗೆನಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಅದನ್ನು ನೋಡ್ತಾರೆ. ಅಂತಂದರೆ ಆ ಅಡುಗೆ ಎಷ್ಟು ಆರೋಗ್ಯಕರವಾಗಿದೆ ಅಂತೇಳ್ಬಿಟ್ಟು ಅದನ್ನು ಚೆಕ್ ಮಾಡ್ತಾರೆ. ಹಾಗೆ ಎರಡನೇದಾಗಿ ನಂಬರ್ ಆಫ್ ಐಟಮ್ಸ್, ನಾವು ಎಷ್ಟು ರೆಸಿಪೀಸ್ನ ಮಾಡಿದ್ದೀವಿ ಅದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಹಾಗೆ ಮೂರನೇದಾಗಿ ಪ್ರೆಸೆಂಟೇಷನ್, ನಾವು ಯಾವ ರೀತಿ ಅದನ್ನು ಪ್ರೆಸೆಂಟ್ ಮಾಡಿದ್ದೀವಿ ಅವೆಲ್ಲ ಅಡುಗೆಗಳ್ನ ಅನ್ನೋದು ಕೂಡ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಜಡ್ಜ್ ಬಂದ್ಬಿಟ್ಟು ತುಂಬಾ ಹೆಲ್ತ್ ಕಾನ್ಷಿಯಸ್ಸು. ಅವ್ರಿಗೆ ಈ ಬ್ರೆಡ್ಡು, ಬಿಸ್ಕೆಟು, ಆರ್ಟಿಫಿಷಿಯಲ್ ಕಲರ್ಸು ಮತ್ತು ಸಾಸುಗಳು ಇದನ್ನೆಲ್ಲ ಯೂಸ್ ಮಾಡೋದು ಅವ್ರಿಗೆ ಇಷ್ಟನೇ ಆಗೋಲ್ಲ. ಈ ಮಿಕ್ಸ್ಚರ್ ಅಂತೆ ಅದೆಲ್ಲ ಯೂಸ್ ಮಾಡೋದು ಅವ್ರಿಗೆ ಇಷ್ಟ ಆಗೋಲ್ಲ. ಸೊ ಅದನ್ನೆಲ್ಲ ಅವ್ರು ಕನ್ಸಿಡರ್ ಮಾಡ್ತಾರೆ. ನಾನು ಮಾಡಿದ್ದು ಒಂದು ಒಳ್ಳೆ ಕೆಲಸ ಏನು ಅಂತಂದರೆ, ನಾನು ಲಾಸ್ಟ್ ಟೈಮ್ ಕುಕಿಂಗ್ ವಿತೌಟ್ ಫೈರ್ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಿದ್ದು. ಅಂತಂದರೆ ನಾನು ಪ್ರೆಗ್ನೆನ್ಸಿ ಟೈಮಿಗೆ ಪಾರ್ಟಿಸಿಪೇಟ್ ಮಾಡಿದ್ದು. ನಾನು ಆ ಕಾಂಪಿಟೇಷನಿಂದ ತುಂಬಾ ಕಲಿತೆ. ಆವಾಗಲೂ ಕೂಡ ಇವರೇ ಜಡ್ಜಾಗಿ ಬಂದಿದ್ದು. ಸೊ ಹಾಗಾಗಿ ನನಗೆ ಒಂದು ಐಡಿಯಾ ಆಯಿತು ಜಡ್ಜ್ ಏನೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತೇಳ್ಬಿಟ್ಟು. ಹಾಗಾಗಿ ನಾನು ಅವ್ರು ಏನೇನು ಕ್ರೈಟೀರಿಯಾ ಕನ್ಸಿಡರ್ ಮಾಡ್ತಾರೆ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಒಂದು ಮೆನುನ ರೆಡಿ ಮಾಡಿಕೊಂಡೆ. ನಾನು ಮೇಯ್ನಾಗಿ ಈ ಬಾಳೆ ಎಲೆ ಊಟಕ್ಕೆ ನನಗೆ ಮೇನ್ ಇನ್ಸ್ಪಿರೇಷನ್ ಅಂತ ಅಂದರೆ ನಯನತಾರ ಮೇಡಮ್ದು ಅನ್ನಪೂರ್ಣಿ ಮೂವಿ ಇದೆಯಲ್ಲ, ಸೊ ಆ ಮೂವಿ ನನಗೆ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಸೊ ಅದ್ರಲ್ಲಿ ಹೆಂಗೆ ಅವರು ಬೆಂಕಿದಲ್ಲೇ ಒಂದು ಕಂಪ್ಲೀಟಾಗಿ ಬಾಳೆ ಎಲೆ ಊಟ ರೆಡಿ ಮಾಡ್ತಾರೆ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ನಾನು ಕೂಡ ಪ್ಲ್ಯಾನ್ ಮಾಡಿದ್ದು. ಆಮೇಲೆ ನಾನು ತುಂಬಾ ಸರ್ಚ್ ಮಾಡಿದೆ ಕುಕಿಂಗ್ ವಿತೌಟ್ ಫೈರಲ್ಲಿ ಇನ್ನೂ ಏನೇನು ಡಿಫ್ರೆಂಟಾಗಿ ಮಾಡ್ಬೋದು ಅಂತೇಳ್ಬಿಟ್ಟು ಹಿಂಗೆ ತುಂಬಾ ಸರ್ಚ್ ಮಾಡ್ತಾಯಿದ್ದೆ. ಸೊ ಹಂಗೆ ಸರ್ಚ್ ಮಾಡಬೇಕಾದ್ರೆ ನನಗೆ ಕೆಲವೊಂದಷ್ಟು ರೆಸಿಪೀಸ್ ನನಗೆ ಸಿಕ್ತು. ಫಾರ್ ಎಕ್ಸಾಂಪಲ್ ಪಡವಲಕಾಯಿ ಕಟ್ಲೆಟ್ ಆಗಿರ್ಬೋದು, ಮಲಾಯಿ ಮಡ್ಕಿ ಮೋದಕು, ರಸ್ ಮಲಾಯಿ ಮತ್ತು ಆಮೇಲೆ ಕೆಂಪವಲಕ್ಕಿ ಪಾಯಸ. ಸೊ ಈ ಥರದ್ದೆಲ್ಲ ರೆಸಿಪೀಸ್ ನನಗೆ ಸಿಕ್ತು. ನಾನು ಮೊದಲಿಗೆ ಬರೀ ಬಾಳೆ ಎಲೆ ಊಟ ಅಂತ ಅಷ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಆಮೇಲೆ ನನಗೆ ಹಿಂಗೆ ಡಿಫ್ರೆಂಟಾಗಿರೋ ರೆಸಿಪೀಸ್ ಎಲ್ಲ ಗೊತ್ತಾದಮೇಲೆ ಒಂದು ಮದುವೆ ಮನೆ ಕಾನ್ಸೆಪ್ಟಲ್ಲಿ ಮಾಡಿರೋ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಏನಕ್ಕೆ ಅಂತಂದರೆ ಇವಾಗ ಮದುವೆ ಊಟ ಅಂತ ಅಂದಮೇಲೆ ತುಂಬಾ ವೆರೈಟೀಸ್ ಇರುತ್ತೆ. ಹಾಗೆ ಕೆಲವೊಂದಷ್ಟು ಡಿಫ್ರೆಂಟಾಗಿರೋ ತಿಂಡಿಗಳು ಕೂಡ ಇರುತ್ತಲ್ವ. ಸೊ ಹಾಗಾಗಿ ನಾನು ಲಿಸ್ಟ್ ಮಾಡ್ಕೊಂಡಿರಲ್ಲೂ ತುಂಬಾ ವೆರೈಟೀಸ್ ಇತ್ತು. ಹಾಗೆ ಕೆಲವೊಂದಷ್ಟು ಡಿಫ್ರೆಂಟಾಗಿರೋ ರೆಸಿಪೀಸ್ ಕೂಡ ಇತ್ತು. ಸೊ ಹಾಗಾಗಿ ಏನಕ್ಕೆ ಒಂದು ಮದುವೆ ಮನೆ ಕಾನ್ಸೆಪ್ಟಲ್ಲಿ ಮಾಡಬಾರ್ದು ಅಂತ ಅನ್ನಿಸ್ತು. ಸೊ ಹಾಗಾಗಿ ಆ ಥರ ಪ್ಲ್ಯಾನ್ ಮಾಡಿಕೊಂಡು ಸೊ ಮದುವೆ ಮನೆಗೆ ಗಾನ ಕನ್ವೆನ್ಷನ್ ಸೆಂಟರ್ ಅಂತ ಹೆಸರು ಕೊಟ್ಬಿಟ್ಟು, ಆಮೇಲೆ ಸ್ಟಾರ್ಟರ್ಸು, ಮೈನ್ ಮೆನು ಮತ್ತು ಡೆಸರ್ಟ್ ಅಂತ ಹೇಳ್ಬಿಟ್ಟು 3 ಸೆಕ್ಷನ್ ಮಾಡಿಕೊಂಡು ನಾನು ಮಾಡಿರೋ ಅಡುಗೆಗಳನ್ನೆಲ್ಲ ಪ್ರೆಸೆಂಟ್ ಮಾಡಿದೆ. ಸುಶಿ ಏನೇನು ಹಾಕಿದ್ದೀರಾ? ಬ್ರೆಡ್ ಹಾಕಿದ್ದು ಕರ್ಡು, ಪೆರಿ ಪೆರಿ ಸಾಸು, ಮತ್ತು ಇದರೊಳಗಡೆ ಕ್ಯಾಪ್ಸಿಕಮ್, ಕ್ಯಾರೆಟ್, ಬ್ಲಾಕ್ ಸಾಸ್, ಪೆಪ್ಪರ್ ಬಟ್ ಅದು ಪ್ಯೂರ್ ಹೆಲ್ದಿ. ನಾನು ಹೇಳೋದು ನಿಮಗೆ ವಿತೌಟ್ ಫೈರ್ ಅಂದರೆ 100% ಹಿಂಗೆ ಇರಬೇಕು. ನಾನು ಇವ್ರು ಹೇಳ್ತಿದ್ದೆ, ನೀವೇ ನೋಡಿ, ಅದು ಎಲ್ಲೋ ಅವರು ಮಿಕ್ಸ್ಚರ್ ಆಗಲಿ ಒಂದು ಇದಾಗಲಿ, ಇದು ಇವನ್ ಬ್ರೌನ್ ಬ್ರೆಡ್ ಯೂಸ್ ಮಾಡಿದ್ದಾರೆ ಅವರು, ಹಂಕರ್ಡ್ ಯೂಸ್ ಮಾಡಿದ್ದಾರೆ ಇದಕ್ಕೆ. ಇದು ನೋಡಿ, ಇದು ಸ್ವೀಟು ಡೆಸರ್ಟು ಹುರ್ಗಡ್ಲೆ ಪುಡಿಗೆ ಪನ್ನೀರ್ ಹಾಕಿ ಎಷ್ಟು ಚೆನ್ನಾಗಿ ಸ್ಟಫ್ ಮಾಡಿದ್ದಾರೆ. ಆಮೇಲೆ ನಾನು ಹೇಳ್ತಾರಲ್ಲ ಮೇಡಮ್ ಸಾಂಬಾರು, ಮಜ್ಜಿಗೆ. ನಾನು ಅವ್ರಿಗೆ ಬಂದ ತಕ್ಷಣ ಹೇಳಿದೆ, ಮ್ಯಾಮ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಫುಲ್ ಕಂಪ್ಲೀಟ್ ತಾಲಿ ನಾನು ಹಿಂಗೆ ಬರಬೇಕಾದ್ರೆ ನಾನು ಹೇಳಿದೆ, ಮ್ಯಾಮ್ ನನಗೆ ಏನು ಅಂದ್ಕೊಂಡು ಅದೇ ಇದೆ ಇಲ್ಲಿ ಅಂತ. ನೋಡಿ ಮ್ಯಾಮ್, ಇದು ನಾನು ಜಡ್ಜ್ನ ಈ ಸಲ ಕಾಂಪಿಟೇಷನಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಮ್ಯಾಮ್ ಅಂತ ನಾವು ಪ್ರಿನ್ಸಿಪಲ್ ಕೇಳಿದಾಗ ಅವ್ರು ಹೇಳಿದ್ರಂತೆ, ನಾನು ಒಂದು ಕಂಪ್ಲೀಟ್ ತಾಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಮ್ಯಾಮ್ ಅಂತ ಹೇಳಿದ್ರಂತೆ. ಸೊ ಸರ್ಪ್ರೈಸಿಂಗ್ಲಿ ನಾನು ಒಂದು ಕಂಪ್ಲೀಟ್ ಬಾಳೆಲೆ ಊಟ ರೆಡಿ ಮಾಡ್ತಿದ್ದು ನೋಡಿ ಜಡ್ಜ್ಗೆ ತುಂಬಾ ಖುಷಿಯಾಗಿದೆ. ಮತ್ತು ಅವರು ವೆಯ್ಟ್ ಮಾಡ್ತಾ ಇರಂತೆ ಟೇಸ್ಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ದೂರ ಚೆನ್ನಾಗಿದೆ. ಕಪ್ಸ್ಬೇಕು. ನೀವು ಕೂಡ ಥಿಂಕ್ ಮಾಡ್ತಾ ಇರ್ಬೋದು, ಇಷ್ಟೊಂದೆಲ್ಲ ಅಡುಗೆಗಳನ್ನ ಜಸ್ಟ್ 45 ನಿಮಿಷದಲ್ಲಿ ಹೇಗೆ ಮಾಡಿ ಮುಗಿಸಿದ್ರು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇದಕ್ಕೆಲ್ಲ ತುಂಬಾ ಪ್ರಿಪ್ರೇಷನ್ ಬೇಕಾಗುತ್ತೆ. ಹಾಗೆ ಪ್ಲಾನಿಂಗ್ ಕೂಡ ತುಂಬಾ ಮುಖ್ಯ ಇದಕ್ಕೆಲ್ಲ. ನಾನು ಹಿಂದಿನ ದಿನ ಸಂಜೆ ಜಸ್ಟ್ ಡ್ರೈ ಫ್ರೂಟ್ಸ್ ಎಲ್ಲ ಚಾಪ್ ಮಾಡಿ ಇಟ್ಕೊಂಡೆ ಅಷ್ಟೇ. ಬಟ್ ಆ್ಯಕ್ಚುಲಿ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ ರಾತ್ರಿ 11 ಗಂಟೆ ಮೇಲೆ. ಸಂಜೆ ಹೋಗ್ಬಿಟ್ಟು ನನಗೆ ಬೇಕಾಗಿರೋ ತರಕಾರಿ, ಸೊಪ್ಪು ಇದೆಲ್ಲ ತೊಗೊಂಡು ಬಂದೆ. ಸೊ ಲಿಸ್ಟ್ ಮಾಡ್ಕೊಂಡು ಹೋಗಿದ್ದೆ, ಯಾವುದು ಮಿಸ್ ಆಗಬಾರ್ದು, ಮತ್ತು ಮಿಸ್ ಆಗಿಬಿಟ್ರೆ ಮತ್ತೆ ಬೆಳಗ್ಗೆ ಪರದಾಡಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಲಿಸ್ಟ್ ಮಾಡ್ಕೊಂಡು ಹೋಗಿ ಸೊ ಎಲ್ಲನೂ ಸಂಜೆ ತೊಗೊಬಂದು ಇಟ್ಕೊಬಿಟ್ಟಿದ್ದೆ. ಸೊ ಇವರೆಲ್ಲ ಮಲ್ಕೊಂಡಾದಮೇಲೆ ನಾನು ಆ್ಯಕ್ಚುಲ್ ಪ್ರಿಪ್ರೇಷನ್ ಚಾಪಿಂಗ್ ಆಗಿರ್ಬೋದು ಅಥವಾ ಗ್ರೈಂಡಿಂಗ್ ಆಗಿರ್ಬೋದು ಇದೆಲ್ಲ 11 ಗಂಟೆ ಮೇಲೆ ಸ್ಟಾರ್ಟ್ ಮಾಡಿಕೊಂಡೆ. ಸೊ ನಂಬ್ತಿರೋ ಬಿಡ್ತಿರೋ ಹಿಂದಿನ ದಿನ ನೈಟ್ ಜಸ್ಟ್ 1 ಅವರ್ ಅಷ್ಟೇ ನಾನು ಮಲಗಿದ್ದು. ನಾನು ಮಲಗೋಕ್ಕೆ ಹೋದಾಗಲೇ ಬೆಳಗ್ಗೆ 6 ಗಂಟೆ ಆಗಿಬಿಟ್ಟಿತ್ತು. ಸೊ 6 ಗಂಟೆಯಿಂದ 7 ಗಂಟೆ ಅಷ್ಟೇ ನಾನು ಮಲಗಿದ್ದು. ಬೆಳಗ್ಗೆ ಆಗಿದ್ದೆ ಗೊತ್ತಾಗಲಿಲ್ಲ ನನಗಂತೂ. ರೆಸಿಪೀಸ್ ಜಾಸ್ತಿ ಇದ್ದಿದ್ದರಿಂದ ಹಾಗೆ ಪ್ರಿಪ್ರೇಷನ್ ಕೂಡ ಅಷ್ಟೇ ತುಂಬಾ ಜಾಸ್ತಿ ಇತ್ತು. ಜೊತೆಗೆ ನಾನು ಮೆನು ಕಾರ್ಡ್ ಬೇರೆ ರೆಡಿ ಮಾಡಬೇಕಿತ್ತು. ಅದ್ರ ಜೊತೆಗೆ ನಾನು ಮಾಡ್ತಿರೋ ಎಲ್ಲ ರೆಸಿಪೀಸು ಹೆಲ್ದಿ ರೆಸಿಪೀಸ್ ಆಗಿದ್ದರಿಂದ ಪ್ರತಿಯೊಂದು ರೆಸಿಪೀಸು ನಾನು ಹೆಲ್ತ್ ಬೆನಿಫಿಟ್ಸು ಅಂದರೆ ಅದರಿಂದ ಏನು ಉಪಯೋಗ ರೆಸಿಪಿಯಿಂದ ಅನ್ನೋದು ಕೂಡ ನಾನು ಬರೆದು ರೆಡಿ ಮಾಡಬೇಕಿತ್ತು. ಜೊತೆಗೆ ನಾನು ನೆಕ್ಸ್ಟ್ ಡೇ ಬೆಳಗ್ಗೆ ತಿಂಡಿ ಕೂಡ ರೆಡಿ ಮಾಡ್ಕೋಬೇಕಿತ್ತು. ಸೊ ನಾನು ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಚಿತ್ರಾನ್ನ ಗೊಜ್ಜು ಮಾಡಿಟ್ಬಿಡೋಣ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಅನ್ನವನ್ನು ಮಾಡ್ಕೊಳೋದಿರುತ್ತಲ್ವ. ಸೊ ಹಾಗೆ ಗೊಜ್ಜು ಹಿಂದಿನ ದಿನ ನೈಟೇ ರೆಡಿ ಮಾಡಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಸೊ ಹಿಂದಿನ ದಿನ ನೈಟೇ ನಾನು ಚಿತ್ರಾನ್ನ ಗೊಜ್ಜು ರೆಡಿ ಮಾಡಿ ಇಟ್ಟೆ. ಸೊ ಇದೆಲ್ಲ ಮಾಡೋ ಅಷ್ಟರಲ್ಲಿ ಬೆಳಗ್ಗೆನೇ ಆಗೋಯ್ತು. ಕಡಲೆ ಮಾರ್ಕ್ಸ್ ಹಾಕಿದ್ರೆ ಹಾಗೆ
ಪಾತ್ರೆದಲ್ಲಿರೋ ಒಂದು 2-3 ರೆಸಿಪಿ ಕಲ್ತಿದ್ದೀನಿ. ಮೂರು ಎಲ್ಲ 5 ಟೈಮ್ಸ್ ಮಾಡಿದ್ದೀನಿ. ನಾನು ಕೌಂಟ್ ಮಾಡೋಕ್ಕೆ ಆಗೋದಿಲ್ಲ. ಕೌಂಟ್ ಮಾಡಿದ್ದೆ 17. ಅಲ್ಲ 17 ಅಲ್ಲ 30 ಮಾಡಿ ಅದ್ರ ಟೇಸ್ಟ್ ಇಂಪಾರ್ಟೆಂಟ್, ಪ್ರೆಸೆಂಟೇಷನ್ ಇಂಪಾರ್ಟೆಂಟ್, ಅದೆಲ್ಲದಕ್ಕೂ ಒಂದಕ್ಕೊಂದು ಮ್ಯಾನೇಜ್ ಆಗ್ತಿದೆಯಾ ಅನ್ನೋದು ಇಂಪಾರ್ಟೆಂಟ್. ಇವಾಗ ಒಂದು ಸ್ವೀಟ್ ಅಂತೆ, ಒಂದು ಖಾರ ಅಂತೆ, ಒಂದು ಸ್ಯಾಲಡ್ ಅಂತೆ, ಆ ಥರ ಮಾಡೋದಕ್ಕೂ ಒಂದು ಕಂಪ್ಲೀಟ್ ಮೀಲಲ್ಲಿ ಎಲ್ಲದಕ್ಕೂ ಅದು ಇಂಟರ್ಕನೆಕ್ಟ್ ಎಲ್ಲದೂ ಇದೆ. ಫಸ್ಟ್ ಒಂದು ಉಪ್ಪು ಉಪ್ಪಿನಕಾಯಿಂದ ಹಿಡಿದು ಸ್ಟಾರ್ಟರ್ಸ್ ಇಂದ ಇದೆ. ಉಪ್ಪು ಉಪ್ಪಿನಕಾಯಿ ಫಸ್ಟ್ ಸ್ಟಾರ್ಟರ್ಸ್ ಲಾಸ್ಟ್ ತನಕ ವೆರಿ ನೈಸ್. ಬರೀ ಪ್ರಿಪ್ರೇಷನ್ ಅಷ್ಟೇ ಮ್ಯಾಟರ್ ಆಗಲ್ಲ, ಹಾಗೆ ಪ್ಲಾನಿಂಗ್ ಕೂಡ ಅಷ್ಟೇ ತುಂಬಾ ಮುಖ್ಯ ಆಗುತ್ತೆ. ಅಂದರೆ ಯಾವ ಅಡುಗೆ ಫಸ್ಟ್ ಮಾಡಬೇಕು, ಯಾವ ಅಡುಗೆ ನೆಕ್ಸ್ಟ್ ಮಾಡಬೇಕು ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಉಪ್ಪಿನಕಾಯಿ ಅದನ್ನು ಲಾಸ್ಟಲ್ಲಿ ಹಾಕಿಟ್ರೆ ಉಪ್ಪು ಖಾರ ಏನು ಹಿಡಿಯೋದೇ ಇಲ್ಲ ಅದಕ್ಕೆ. ಸೊ ನಾನು ಏನು ಮಾಡಿದೆ, ಉಪ್ಪಿನಕಾಯಿನ ಫಸ್ಟೇ ಹಾಕಿಟ್ಟೆ, ಸೊ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡೀಲಿ ಅಂತ ಹೇಳ್ಬಿಟ್ಟು. ಆಮೇಲೆ ನೆಕ್ಸ್ಟ್ ಬೆಲ್ಲ ಹಾಕಿ ಮಾಡಿರೋ ಸ್ವೀಟ್ಸ್ ಅಂದರೆ ಅಲೋವೆರಾ ಜ್ಯೂಸು ಮತ್ತು ಕೆಂಪು ಅವಲಕ್ಕಿ ಪಾಯಸ ಇವೆರಡನ್ನೂ ಒಟ್ಟಿಗೆ ಮಾಡಿಟ್ಕೊಂಡೆ. ಸೊ ಅಲೋವೆರಾ ಜ್ಯೂಸ್ ಮನೆಯಲ್ಲೇ ಗ್ರೈಂಡ್ ಮಾಡ್ಕೊಂಬಂದಿದ್ದೆ, ಇಲ್ಲಿ ಜಸ್ಟ್ ನೀರು ಆ್ಯಡ್ ಮಾಡಿಬಿಟ್ಟು ಬೆಲ್ಲ ಹಾಕ್ತೆ ಅಷ್ಟೇ. ಆಮೇಲೆ ಸಕ್ಕರೆ ಹಾಕಿ ಮಾಡಿರೋ ಸ್ವೀಟ್ಸ್ ಅಂದರೆ ಮಲಾಯಿ ಮಡ್ಕಿ ಮೋದಕು, ರಸ್ಮಲೈ ಇದನ್ನೆಲ್ಲ ಒಂದ್ಸಲ ಮಾಡಿಟ್ಕೊಂಡೆ. ಹಾಗೆ 3 ಸಾಲಡ್ನು ಅಷ್ಟೇ 3 ಬೌಲ್ನು ಪಕ್ಕ ಇಟ್ಕೊಂಡು 3 ಸಾಲಡ್ನು ಒಟ್ಟಿಗೆ ರೆಡಿ ಮಾಡ್ಕೊಂಡೆ. ಸೊ ಆಮೇಲೆ ನೆಕ್ಸ್ಟು ಲೆಮನ್ ಅವಲಕ್ಕಿ ರೆಡಿ ಮಾಡ್ಕೊಂಡೆ, ಅದಾದಮೇಲೆ ಮೊಸರು ಅವಲಕ್ಕಿ ರೆಡಿ ಮಾಡ್ಕೊಂಡೆ. ಹಾಗೆ ಸಾಂಬಾರ್ಗೆ ಮತ್ತು ಮಜ್ಜಿಗೆ ಹುಳಿ ಮತ್ತು ರಸಮ್ಗೆ 3ಕ್ಕೂ ಮನೆಯಲ್ಲೇ ಗ್ರೈಂಡಿಂಗ್ ಮಾಡ್ಕೊಂಡ್ಬಂದಿದ್ದೆ. ಸೊ ಹಾಗಾಗಿ ಇಲ್ಲಿ ಬಂದ್ಬಿಟ್ಟು ಜಸ್ಟ್ ನೀರೆಲ್ಲ ಹಾಕ್ಬಿಟ್ಟು ಉಪ್ಪು ಖಾರ ಹಾಕಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಕೊಂಡೆ. ಸೊ ನಾನು ಪ್ರಾಪರಾಗಿ ಪ್ಲ್ಯಾನ್ ಮಾಡಿದ್ರಿಂದ ಎಲ್ಲ ಅಡುಗೆಗಳು ನಾನು ಕರೆಕ್ಟ್ ಟೈಮ್ಗೆ ಮುಗಿಸೋದಕ್ಕೆ ಹೆಲ್ಪ್ ಆಯಿತು. ಫಸ್ಟ್ ಪ್ರೈಸ್ ಅಂತೂ ನಾನು ಬಿಹೈಂಡ್ ದ ಎಕ್ಸ್ಪೆಕ್ಟೇಷನ್ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಾನು ಅವರಿಂದ ಒಂದು 2-3 ರೆಸಿಪಿನ ಕಲ್ತಿದ್ದೀನಿ, ಫ್ರ್ಯಾಂಕ್ ಆಗಿ ಹೇಳ್ತಾ ಇದ್ದೀನಿ. ನಾನು ಅದರಲ್ಲಿ ಮಾರ್ಕ್ಸ್ ಹಾಕಿರೋದು ಔಟ್ ಆಫ್ ದ ಔಟ್ಪುಟ್ದಲ್ಲಿ ಎಕ್ಸ್ಟ್ರಾ ಹಾಕಿದ್ದೀನಿ ನನಗೆ. ತುಂಬ ಥ್ಯಾಂಕ್ಸ್. ನಾನು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ರು ಅವರು. ಯಾಕೆಂದರೆ 45 ಮಿನಿಟ್ಸಲ್ಲಿ ಅಷ್ಟು ಕೊಡೋದು ಅಂತಂದ್ರೆ, ಅಷ್ಟು ಮಾಡೋದು ಅಂದ್ರೆ ಅಷ್ಟು ಈಸಿ ಅಲ್ಲ. ಅವ್ರಿಗೆ ಏನು ರೆಡಿ ಮಾಡ್ಕೊಂಡು ನಾನು ಮನೇಲಿ ಬಂದು ಹಿಂಗೆ ಬೊಕ್ಸಿಡೋದಕ್ಕೇನೆ ನಿಮಗೆ ಟೈಮ್ ಆಗೋಗುತ್ತೆ. ಆಮೇಲೆ ಆ ಉಪ್ಪು ಖಾರ ಎಲ್ಲ ಪ್ರತಿಯೊಂದು ಅವ್ರು ಮನೇಲಿ ಮಾಡಿಕೊಂಡು ಏನು ಮನೇಲಿ ಕೆಲವ್ರಿಗೆಲ್ಲ ಬರುತ್ತೆ ಅದು ಡೌಟ್ಸು. ಅರ್ಧ ಮನೇಲಿ ಮಾಡಿದ್ರು, ಇನ್ನು ಅರ್ಧ 45 ಮಿನಿಟ್ಸಲ್ಲಿ ಇಟ್ಟಿದ್ದಾರೆ ಅಂತ ಎಲ್ಲ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ನಿಮಗೆ. ಬಟ್ ಎಲ್ಲ ಪ್ರತಿಯೊಂದು ಅಲ್ಲಿ ಎಲ್ಲೋ ಅವ್ರು ಅನ್ಹೆಲ್ದಿ ಅನ್ನೋದೇ ಯೂಸ್ ಮಾಡಿಲ್ಲ, ಅವರೆಲ್ಲ ಒಂದು ಕಡೆನೂ ಅವರೆಲ್ಲ ಯೂಸ್ ಮಾಡಿಲ್ಲ. ಸೊ ಫಾರ್ ದಟ್ ರೀಸನ್ ಓನ್ಲಿ ನಾನು ಅವ್ರಿಗೆ ಅಂತ ಫಸ್ಟ್ ಅಂತ ನಾನು ಎಕ್ಸ್ಪೆಕ್ಟ್ ಇಟ್ಕೊಂಡು ಬಂದಿದ್ದೆ, ಯಾರಾದ್ರೂ ಫುಲ್ ಮೀಲ್ಸ್ ಮಾಡ್ತಾರೆ ಈ ಸಲ ಅಂತ ಅಂದ್ಬಿಟ್ಟು. ಅದು ನನ್ಗೆ ಖುಷಿ ಆಗೋದು ನೋಡಿದ ತಕ್ಷಣ. ನಾನು ಹೇಳಿದೆ ಮೇಡಮ್ ಇಲ್ಲಿ ಬಂದ ತಕ್ಷಣ ಮ್ಯಾಮ್ ಫಸ್ಟ್ ನಾನು ಅಲ್ಲೋಗಿ ಟೇಸ್ಟ್ ಮಾಡಬೇಕು ಅಂತ. ಅದಾದಮೇಲೆ ಕೆಲವರೆಲ್ಲ ಸ್ಯಾಲಡ್ಸ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು. ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ ಎಷ್ಟೊತ್ತು ಜಡ್ಜ್ ಯಾರ ಬಗ್ಗೆ ಮಾತಾಡಿದ್ರು ಅಂತ ಹೇಳ್ಬಿಟ್ಟು. ಹೌದು, ಅವ್ರು ನನ್ನ ಬಗ್ಗೆನೇ ಮಾತಾಡಿದ್ದು. ನನಗಂತೂ ತುಂಬಾ ಖುಷಿ ಆದ ದಿನ ಅಂತಲೇ ಹೇಳ್ಬೋದು ಅವತ್ತಿನ ದಿನ. ತುಂಬಾ ಅಪ್ರಿಸಿಯೇಷನ್, ಅದ್ರ ಜೊತೆಗೆ ಫಸ್ಟ್ ಪ್ರೈಸ್ ಕೂಡ ನನಗೇ ಸಿಕ್ತು. ಸೊ ಅಷ್ಟೊಂದು ಕಷ್ಟಪಟ್ಟು ಎಫರ್ಟ್ ಹಾಕಿ ಮಾಡಿದ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು ನನಗೆ. ಇವಾಗ ಫಸ್ಟ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಸುಷ್ಮಾ ಅವರಿಗೆ ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂತಾರೆ, ನಾನು ಫಸ್ಟ್ ಪ್ರೈಸ್ಗೋಸ್ಕರ ಖಂಡಿತ ನಾನು ಅಷ್ಟೊಂದೆಲ್ಲ ಅಡುಗೆಗಳನ್ನ ನಾನು ಮಾಡಲಿಲ್ಲ. ಜಸ್ಟ್ ನನ್ನ ಖುಷಿಗೆ, ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೆ ಅಷ್ಟೇ ನಾನು ಮಾಡಿದ್ದು. ಸೊ ನಾನು ಮಾಡಿರೋದ್ರಲ್ಲಿ 4-5 ಅಡುಗೆಗಳನ್ನ ಮಾಡಿದ್ರು ಸಾಕಾಗಿತ್ತು. ಬಟ್ ನನಗೆ ಒಂದು ತುಂಬಾ ಆಸೆ ಇತ್ತು, ಕಂಪ್ಲೀಟ್ ಒಂದು ಬಾಳೆ ಎಲೆ ಊಟ ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾನು ಮಾಡಿದೆ ಅಷ್ಟೇ. ಹಾಗೆ ಇವತ್ತು ಮಾಡಿರೋ ಕೆಲವೊಂದು ಅಡುಗೆಗಳನ್ನ ನಾನು ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಮಾಡಿದ್ದು. ಅಂತ ಅಂದರೆ ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಈ ಅಡುಗೆಗಳನ್ನ ಕೆಲವೊಂದು ಅಡುಗೆಗಳು ನನಗೂ ಡೌಟ್ ಇತ್ತು, ಹೇಗೆ ಬರುತ್ತೋ ಏನೋ ಟೇಸ್ಟು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಕಾಂಪಿಟೇಷನ್ಗೂ 1-2 ದಿನ ಮುಂಚೆ ಮನೆಯಲ್ಲೇ ಟ್ರೈ ಮಾಡಿ, ಆಮೇಲೆ ಇನ್ನೂ ಏನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಇದು ಇನ್ನೂ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅಂತೆಲ್ಲ ಪ್ಲಾನ್ ಮಾಡಿ ಮಾಡಿದ್ದಾಯಿತು. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ, ಎಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.